ಜಾಹೀರಾತು ಇದೆರಡು ಪ್ರಮುಖವಾಗಿ ಓಡ್ತಾ ಇದೆ. ಗ್ಯಾರಂಟಿ ಕೊಟ್ಟ ಮಾತಂತ ಉಳಿಸ್ಕೊಂಡಿದ್ದೇವೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳಲ್ಲ ಅನ್ನೋದು ಅದೊಂದು ಭಾಗ. ಜಾಹೀರಾತುಗಳ ಕೈದು ಗ್ಯಾರಂಟಿಗೆ ಜಾಹೀರಾತುಗಳನ್ನ ಕೊಡ್ತಕ್ಕಂಥ ಮತ್ತೊಂದು ಕುರ್ಚಿಯ ವಿಷಯದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ, ರೈತರು ಬೆಳೆದಂಥ ಬೆಳೆಗೆ ಯಾವ ರೀತಿ ಬೆಲೆ ದೊರಕಿದೆ, ಮಾರಾಟ ಮಾಡಲಿಕ್ಕಾಗಿದೆಯಾ, ಖರೀದಿ ಕೇಂದ್ರ ಮಾಡಿದ್ದಾರಾ, ಇದು ಯಾವುದು ಅವರಿಗೆ ಆ ಕಡೆ ಗಮನ ಇಲ್ಲ. ಅಭಿವೃದ್ಧಿಗಳಿರಲಿ, ಇದು ಎಲ್ಲ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಮೆಕ್ಕೆಜೋಳದಂತೂ ಅವರು ಇಡೀ ರಾಜ್ಯದಲ್ಲೇ ಖರೀದಿ ಮಾಡಲಿಲ್ಲ, ಇಲ್ಲಿ ನಮ್ಮ ಜಿಬ್ಲಿ ಜೋಳನೂ ಖರೀದಿ ಎರಡೂ ಇಲ್ಲ. ಅದರಿಂದ ಇಲ್ಲಿ ಗ್ಯಾರಂಟಿಯ ಒಂದು ಪ್ರಾಧಾನ್ಯತೆ ಪ್ಲಸ್ ಇನ್ನೊಂದು ಚೇರಿನ ಪ್ರಾಧಾನ್ಯತೆ ಇವೆರಡೇ ಈ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಆ ಪಕ್ಷದ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇತಿಹಾಸ ಇರ್ತಕ್ಕಂಥ ಪಕ್ಷ ಅಂತಾರೆ. 130 ವರ್ಷ 136 ವರ್ಷ ಏನೋ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಕಳೆದ 2.5 ವರ್ಷದಲ್ಲಿ ಹೈಕಮಾಂಡ್ಗೆ ಅವರಿಗೆ ಅದೇನೋ SIR ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಅದು ಯಾವುದೋ ಚೈನಾ ಬಾರ್ಡ್ರ್ ವಿಷಯದ್ದು ಇಟ್ಕೊಂಡು ಕೂತಿದ್ದಾರೆ. ನೆನ್ನೆ ಬನ್ನಿ ಬಿಚ್ಕೊಂಡು ಓಡಾಡಿದ್ದಾರೆ. ಅಲ್ಲಿ ಅವರಿಗೆ ಆ ಕಡೆ ಜ್ಞಾನ. ಅದರಿಂದ ಹೈಕಮಾಂಡ್ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದೇನಾದ್ರು ICU ಇದೆಯೋ ಎಲ್ಲಿದೆಯೋ ಗೊತ್ತಿಲ್ಲ. ಅದು ಹೈಕಮಾಂಡ್ ಅಂತಕ್ಕಂಥದ್ದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ರಾಜ್ಯ ಇದರಿಂದ ನಷ್ಟಕ್ಕೊಳಗಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿಗಳು ಸಂಪೂರ್ಣವಾಗಿ ಕುಂಠಿತ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಸರ್, ಈಗ ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ನೀವು ಕುಟುಂಬದವ್ರು ಮಾತ್ರ ರಾಜಕೀಯ ಮಾಡ್ತಿರಂತೆ, ಬೇರೆದವರಿಗೆ ಯಾರಿಗೂ ಅವರೇನು ಮಾಡಿ ಅವ್ರು ಕುರ್ಚಿ ಉಳಿಸ್ಕೊಳ್ಳೋಕೆ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯಕ್ಕೆ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ. ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರು, ಮೊನ್ನೆ ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ಹೊಟ್ಟೆ ಕಿತ್ತಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಇದೇ ಕುರಿ ಕಾಯನ್ನೇ ತಾನೇ ಜನತಾದಳದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದು. ದೇವೇಗೌಡರು ಗುರುಸ್ದೇ ಹೋಗಿದ್ರೆ ಯಾರು ಕೇಳ್ತಿದ್ದಾರೋ, ಹೇಳ್ತಿದ್ದಾರೆ ಯಾರು ಇವ್ರನ್ನ? ಅದರಿಂದ ಅವರು ಇವತ್ತು ಒಂದು ರೀತಿ ಮಾನಸಿಕ ಅಸಮತೋಲನೆಗೆ ಒಳಗಾಗಿದ್ದಾರೆ. ಇನ್ನೊಂದು ಕಡೆ ಮಾನಸಿಕವಾಗಿ ಮಾಡ್ತವ್ರೆ. ಅಪಾಯನರೇನು ಅಪಾಯ ಅಂತಾರಲ್ಲ, ಯಾರದು ಅಪಾಯಿಂದು ಮರೆತುಬಿಟ್ಟವ್ರ ಸಿದ್ದರಾಮಯ್ಯನವರು. ಮಗನ್ನ MLA ಅಲ್ವ ವರುಣದಲ್ಲಿ ಇದ್ದಿದ್ದು. ಇಲ್ಲೆಲ್ಲ ರಾಯಚೂರಿನಲ್ಲೂ, ರಾಯಚೂರಲ್ಲ ನಮ್ಮ ಬಾದಾಮಿ, ಅದು ನಮ್ಮ ಪಕ್ಷದಿಂದ ಅಲ್ಲೂ ಅವರಿಗೆ ಜೀವ ಸಿಕ್ಕಿದ್ದು. ನಮ್ಮ ಅಭ್ಯರ್ಥಿನ ಸ್ವಲ್ಪ ಸೈಲೆಂಟ್ ಮಾಡಿದರೆ ಅವತ್ತೇ ಖಾಲಿಯಾಗೋರು. 2018 ಚುನಾವಣೆಯಲ್ಲಿ ಚಾಮುಂಡೇಶ್ವರಲ್ಲಿ 36,000 38,000 ಸೋತಿದ್ರು. ಇಲ್ಲಿ ಈಗ ಯಾವ ಪಕ್ಷದ ಬಗ್ಗೆ ಮಾತನಾಡ್ತಾರೆ, ಅವರು ಬೆಳೆದು ಲಕ್ಷಾಂತರ ಕಾರ್ಯಕರ್ತರು ಶಕ್ತಿ ತುಂಬಿದ್ರಲ್ಲ, ಟೋಪಿ ಹಾಕಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಟೋಪಿ ಹಾಕೊಂಡು ಹೊರಟ್ರಲ್ಲ, ಅದರಿಂದ ಪಾರ್ಟಿಯಿಂದ ಹೊರಗಾಗ್ದು. ಪಾರ್ಟಿ ವಿರೋಧ ಒಕ್ಕಲಿಗರದೇನೋ ಅದಿರಲಿ, ಸ್ವಲ್ಪ ಹೇಳೋಣಂತೆ. ಈಗ ಅದರ ಹಿನ್ನೆಲೆಯಲ್ಲಿ ಅವತ್ತು ಪಾರ್ಟಿಯಿಂದ ಹೊರಗಾಕಿದ್ದು. ಪಕ್ಷ ಕಟ್ಟಬೇಕಲ್ಲ, ಇಲ್ಲ ಹೋಗಲಿ. ಅವರು ನನ್ನ ಪಕ್ಷದಲ್ಲಿ ಇದ್ದಾರಲ್ಲ, ನಮ್ಮ ಜನತಾದಳದಲ್ಲಿ, ಜಾತ್ಯತೀತ ಜನತಾದಳದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಬ್ಯಾನರ್ ಕಟ್ಟಿದ್ರ, ಬ್ಯಾನರ್ ಅವ್ರ ಕಡೆಯಿಂದ ಏನಾದ್ರು ಮಾಡಿಸಿದ್ರ, ಸಭೆ ಅರೇಂಜ್ ಮಾಡಿದ್ರ, ಹೋಗಿ ಬ್ಯಾನರ್ ಕಟ್ಟ ಹಗ್ಗ ಕೊಡಿಸಿದ್ರ, ಏನು ಮಾಡಿದರು? ಕೆಲಸ ಮಾಡ್ತಿದ್ದು ನಾವು, ಭಾಷಣ ಮಾಡೋಕ್ಕೆ ಬರೋರು ವೇದಿಕೆಗೆ. ಅಲ್ಲಿ ನಡೀತಿರೋದು ಅದೇ. ಈಗ ಕಾಂಗ್ರೆಸ್ನಲ್ಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಡೆಲ್ಲಿಗೆ ಓಡಿಸಾಯಿತು. ಆ ಪರಮೇಶ್ವರರು ಅಧ್ಯಕ್ಷರಿದ್ದರು, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿ ಅವ್ರನ್ನ ಮನೆಗೆ ಕಳಿಸಿ ಮುಖ್ಯಮಂತ್ರಿ ಆಗಿದ್ದರು. ಇವರಿಂದ ದೇವೇಗೌಡರು ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೇವೆ, ಎಷ್ಟು ಜನ ರಾಜಕೀಯವಾಗಿ ಬೆಳೆದರು, ಎಷ್ಟು ಜನ ಬೆನ್ನಿಗೆ ಚುರಿ ಹಾಕಿ ಹೋದರು. ನಾವು ಬೆನ್ನಿಗೆ ಚುರಿ ಹಾಕಿ ಹೋಗಿ ಅಂತ ಹೇಳಿದ್ವಾ? ಇಲ್ಲಿದ್ದಾಗ ಚೆನ್ನಾಗೇ ಇದ್ದರು, ಯಾವುದು ಹೆಸರುಗಳು ಹೇಳೋರಲ್ಲ, ಅವರೆಲ್ಲರೂ ಇಲ್ಲಿ ಚೆನ್ನಾಗೇ ಇದ್ದವರು. ಯಾವಾಗ ದೇವೇಗೌಡರು ಬೆನ್ನಿಗೆ ಚೂರಿ ಹಾಕಿ ಕೊಟ್ಟರು ಮನೆಗೆ ಹೋದರು. ಅದಕ್ಕೆ ನಾವೇನು ಮಾಡೋಕ್ಕೈತದೆ? ಪಕ್ಷದಲ್ಲಿ ಆಗಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿ ಮಾಡೋರು ಇವ್ರು ಬಂದಮೇಲೆ? ಈಗ ಪಾಪ ಅದು ಯಾರೋ ಒದಾಡ್ತವ್ರಲ್ಲ, ಅವ್ರಿಗೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ ಸ್ಥಿತಿ ಆಗತ್ತಂತೀರಾ ಸರ್? ಅದೇನು ಸಂಶಯ ಇದೆಯಾ? ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನಾನು
ರಣ ಹೇಳಿ ಎಲ್ಲ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ಹೋರಾಟ ಮಾಡ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಈಗ ಹೇಳೋರಲ್ಲ. ಅವ್ರು ಹೇಳಿರೋದು ಯಾತಕ್ಕೆ? ಯಾರೋ ಪಾಪ ಓಡಾಡ್ತಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಲ್ಪ ಕೂತ್ಕೊಂಡು ಮನೆ ಒಳಗೆ ಅಂತ ತಾನೇ ಹೇಳ್ತಾ ಇರೋದು ಅವರು. ಅದರ ಅರ್ಥ ಕೊಡೋದಾಗಿದ್ದರೆ ಯಾವತ್ತೂ ಕೊಡಬೇಕಾಗಿತ್ತಲ್ವ. ಅವ್ರು ನೋಡಿದ್ರೆ ಕೊಟ್ಟ ಮಾತನ್ನ ನಡ್ಕೊಳ್ಳಿಲ್ಲ ಅಂತಾರೆ. ಇಲ್ಲಿ ಅವರವರೆಲ್ಲ ನಡೀತಾ ಇದೆಯಲ್ಲ. ಇವ್ರು ಯಾರು ವಕೀಲರನ್ನು ಮಾಡಿದರು? ಮುಖ್ಯಮಂತ್ರಿ ಇವ್ರು ಯಾರನ್ನು ಮಾಡಿದರು? ಇದನ್ನೆಲ್ಲ ಖಾಲಿ ಮಾಡಿಸಿದ್ರು. ಅದೇನೋ ಅವರ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋದ್ರೆಲ್ಲ ಏನಾಗವ್ರೀಗ? ಏನು ಮಾಡವ್ರು ಇವರು? ಹೇಳಕ್ಕೆ ಹೋದ್ರೆ ಪುಟಗಟ್ಟಲೆ ಹೇಳ್ಬೋದು ಇವ್ರ ಬಗ್ಗೆ, ಒಂದು ಗ್ರಂಥನೇ ಬರಿಬೋದು ಇವ್ರ ಬಗ್ಗೆ. ವೈಯಕ್ತಿಕವಾಗಿ ಯಾವುದೋ ಬೇರೆ ವಿಷಯಕ್ಕೆ ಭೇಟಿ ಮಾಡಿ, ನಾನು ಕೈಗಾರಿಕಾ ಸಚಿವನಿದ್ದೀನಿ, ಕೇಂದ್ರದಲ್ಲಿ ಏನೋ ಕೆಲಸ ಆಗಬೇಕಾಗಿತ್ತು, ಭೇಟಿ ಮಾಡಿ. ಅದು ಹೊರತುಪಡಿಸಿ ರಾಜಕೀಯ ಏನಿಲ್ಲ. ಓಕೆ, ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ವರ್ಗಾವಣೆಗಿದೆ ಭ್ರಷ್ಟಾಚಾರ, ಅದಕ್ಕೋಸ್ಕರ ದಲ್ಲಾಳಿ. ಈಗ ಜ್ಞಾನೋದಯ ಆಯ್ತಾ? ಈಗ ಜ್ಞಾನೋದಯ ಆಗಿದೆಯಾ? ಅವತ್ತೊಂದು ಸಲ ಫೋನ್ನಲ್ಲಿ ಅಪ್ಪಯ್ಯ ನಾನು ಹೇಳಿದ್ದಾರೆ ವರ್ಗಾವಣೆ, ಇನ್ನೊಂದು ಯಾವುದದು ನಾನು ಹೇಳಿದ್ದೆ ಯಾರು ಅಂತ ಹೇಳ್ತಿರಲ್ಲ, ಅಪ್ಪಯ್ಯ ಅಂತ ಹೇಳಿ ಆಗಾಯ್ತಿರ್ಲಿಲ್ವಂತ. ಈಗ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ ಇವೆಲ್ಲ. ಇದು ಪ್ರತಿದಿನ ನಡೀತಾ ಇದೆ ದಂಧೆ, ಇವರ ನಾಯಕತ್ವದಲ್ಲೇ ನಡೀತಾ ಇದೆ. ಇನ್ನೊಂದು ದಲಿತ ಸಿಎಂ ಏನಾದ್ರು ಆದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಂತೆ, ಬೇರೆ ಪಕ್ಷದಲ್ಲಿ ಅವಕಾಶ. ದಲಿತರ ಆಗ್ತಕ್ಕಂಥದ್ದನ್ನು ತಪ್ಪಿಸಿರದೆ ಇವರು. ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತೂ ಆಗಬೇಕಾಗಿತ್ತು, ಪರಮೇಶ್ವರಿ ಯಾವತ್ತೂ ಆಗಬೇಕಾಗಿತ್ತು. ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಒಳಗಡೆ ಉತ್ತೊಳಗೆ ಹೋಗಿ ಸೇರ್ಕೊಂಡಿರೋದು ಇವರು. ಮಾಡೋದಾಗಿದ್ರೆ ಯಾವತ್ತಾಗೋದು. ಈಗೆಲ್ಲ ಆಯ್ತದ ಪಾಪ ಖರ್ಗೆ ಅವ್ರಿಗೆ ಆಗಕ್ಕಾಯ್ತದ? ಆಗ ಅಂತ ಕಳಿಸಿ ಡೆಲ್ಲಿ ಕಳಿಸ್ಬಿಟ್ರು. ಈಗ ದಲಿತರನ್ನ ಮಾಡ್ತಾರೆ. ಯಾಕೆ ಇಷ್ಟು ವರ್ಷದಿಂದ ಮಾಡಿಲ್ಲ? 75 ವರ್ಷದಲ್ಲಿ ಯಾಕೆ ಆಗಿಲ್ಲ? 75 ವರ್ಷ ಆಯ್ತಲ್ಲ, ಯಾಕೆ ಮಾಡಲಿಲ್ಲ? ಇನ್ನು ಕಾಂಗ್ರೆಸ್ಸಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಮಾಡೋಕ್ಕೆ ಅವಕಾಶಗಳಿರಲಿಲ್ವ? ಅವು ಕುರ್ಚಿ ಉಳಿಸ್ಕೊಳ್ಳೋಕೆ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯೋಕೆ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ? ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರು? ಮೊನ್ನೆ ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ಹೊಟ್ಟೆ ಕಿತ್ತಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ, ಇದೇ ಕುರಿ ಕಾಯನ್ನೇ ತಾನೇ. ಬಹಳ ದಿನಗಳ ನಂತರ ಮತ್ತೆ ಸಿದ್ದರಾಮಯ್ಯ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಕಾಳಗ ಶುರುವಾಗಿದೆ. ಹಾಗೆಯೇ ಬಹಳ ದಿನಗಳ ನಂತರ ಅಧಿಕಾರ ಹಂಚಿಕೆ ಬದಲು ಬೇರೊಂದು ಚರ್ಚೆ ಹುಟ್ಟಿಕೊಂಡಿದೆ. ಸವಕಲು ಚರ್ಚೆಯ ಬದಲು ಯಾರು ಯಾವ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಎನ್ನುವ ಹೊಸ ಚರ್ಚೆ ಅಗತ್ಯ ಎಂದೇ ಅನಿಸುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ದಿನ ಅಂದರೆ ಫೆಬ್ರವರಿ 20ರಂದು ಪತ್ರಿಕೆಯೊಂದಕ್ಕೆ ಬರೆದ ಲೇಖನವೇ ಚರ್ಚೆಯ ಮೂಲವಾಗಿ. ವಿಶೇಷ ಎಂದರೆ ಅಂದು ರಾಜ್ಯದ ಬೇರೆ ಯಾವ ರಾಜಕಾರಣಿಯೂ ಸಾಮಾಜಿಕ ನ್ಯಾಯದ ದಿನ ಕುರಿತು ಒಂದೇ ಒಂದು ಶಬ್ದ ಮಾತನಾಡಿಲ್ಲ. ಲೇಖನದಲ್ಲಿ ತನ್ನ ಮೇಲೆ ಮಾಡುತ್ತಿರುವ ಟೀಕೆಗಳಿಗೆ ಜಾತಿ ಕೂಡ ಕಾರಣ, ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ನಾನು ಬಡವರು, ಶೋಷಿತರು ಮತ್ತು ಅವಕಾಶ ವಂಚಿತರ ಪರ ಮಾತನಾಡುತ್ತೇನೆ, ಕೆಲಸ ಮಾಡುತ್ತೇನೆ ಎನ್ನುವ ಕಾರಣಕ್ಕಾಗಿಯೇ ಪಟ್ಟಭದ್ರರು ನನ್ನನ್ನು ಗುರಿ ಮಾಡಿಸಿಕೊಂಡಿದ್ದಾರೆ. ಯಾರು ಏನೇ ಮಾಡಿದರೂ ನಾನು ಕಡೆಯವರೆಗೂ ಸಾಮಾಜಿಕ ನ್ಯಾಯದ ಪರ ನಿಲ್ಲುತ್ತೇನೆ, ಓಡಿ ಹೋಗಲು ರಣಹೇಡಿಯಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದರು. ಈ ಮಾತುಗಳು ನಾಯಕತ್ವದ ಬದಲಾವಣೆ ಹಿನ್ನೆಲೆಯಲ್ಲಿಯೇ ಬಂದಿವೆ. ರಾಹುಲ್ ಗಾಂಧಿ ಹೆಸರನ್ನು ಉಲ್ಲೇಖ ಮಾಡಿರುವುದರಿಂದ ಹೈಕಮಾಂಡಿಗೆ ಸಂದೇಶ ಕೊಡಲೆಂದೇ ಬಂದಿವೆ. ಮಾರ್ಮಿಕವಾಗಿ ಮಾತನಾಡುತ್ತಿದ್ದ ಡಿ.ಕೆ. ಶಿವಕುಮಾರ್ಗೆ ಅವರದೇ ಧಾಟಿಯಲ್ಲಿ ಉತ್ತರಿಸಲು ಈ ರೀತಿ ಹೇಳಲಾಗಿದೆ ಎಂಬ ಇತ್ಯಾದಿ ವ್ಯಾಖ್ಯಾನಗಳು ಆಗುತ್ತಿದ್ದವು. ಇದಕ್ಕೆ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಪ್ರತಿಕ್ರಿಯಿಸಬಹುದು ಎನ್ನುವ ಕುತೂಹಲವು ಹುಟ್ಟಿಕೊಂಡಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಆಗಲಿ ಬಿಜೆಪಿ ನಾಯಕರಾಗಲಿ ಪ್ರತಿಕ್ರಿಯಿಸಲಿಲ್ಲ. ಪ್ರತಿಕ್ರಿಯಿಸಿದವರು, ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದವರು ಎಚ್.ಡಿ. ಕುಮಾರಸ್ವಾಮಿ. ಸಿದ್ದರಾಮಯ್ಯ ಯಾವುದೇ ಜಾತಿ ಮತ್ತು ನಾಯಕನ ಹೆಸರನ್ನು ಹೇಳಿರಲಿಲ್ಲ. ಆದರೂ ಕುಮಾರಸ್ವಾಮಿ ನೇರವಾಗಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಜಾತಿ ಅಸ್ತ್ರ ಬಳಸುತ್ತಿದ್ದಾರೆ. ಕಾಂಗ್ರೆಸ್ಸಿನ ಹಿರಿಯರನ್ನು ಮೂಲೆಗುಂಪು ಮಾಡಿದ್ದಾರೆ. ಅಹಿಂದ ಉದ್ಧಾರಕ್ಕಾಗಿ ಮುಖ್ಯಮಂತ್ರಿ ಆಗಿಲ್ಲ, ಅವರು ಮುಖ್ಯಮಂತ್ರಿ ಆಗಲು ಕುರುಬರಷ್ಟೇ ಕಾರಣರಲ್ಲ ಎಂದು ಸಿದ್ದರಾಮಯ್ಯ ಹೆಸರನ್ನು ಹೇಳಿದರು. ಜೊತೆಗೆ ಕುರುಬ ಜಾತಿಯ ಬಗೆಗೂ ಮಾತನಾಡಿದ್ದರು. ಇದಾದ ಮೇಲೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ ಸಿದ್ದರಾಮಯ್ಯ ಯಾವುದೇ ಜಾತಿ ಮತ್ತು ನಾಯಕನ ಹೆಸರನ್ನು ಹೇಳಿರಲಿಲ್ಲ. ಆದರೂ ಕುಮಾರಸ್ವಾಮಿ ನೇರವಾಗಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಜಾತಿ ಅಸ್ತ್ರ ಬಳಸುತ್ತಿದ್ದಾರೆ. ಕಾಂಗ್ರೆಸ್ಸಿನ ಹಿರಿಯರನ್ನು ಮೂಲೆಗುಂಪು ಮಾಡಿದ್ದಾರೆ. ಅಹಿಂದ ಉದ್ಧಾರಕ್ಕಾಗಿ ಮುಖ್ಯಮಂತ್ರಿ ಆಗಿಲ್ಲ,
ಅವರು ಮುಖ್ಯಮಂತ್ರಿ ಆಗಲು ಕುರುಬರಷ್ಟೇ ಕಾರಣರಲ್ಲ ಎಂದು ಸಿದ್ದರಾಮಯ್ಯ ಹೆಸರನ್ನೂ ಹೇಳಿದರು. ಜೊತೆಗೆ ಕುರುಬ ಜಾತಿಯ ಬಗ್ಗೆಗೂ ಮಾತನಾಡಿದರು. ಇದಾದ ಮೇಲೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಮತ್ತು ಎಚ್.ಡಿ. ದೇವೇಗೌಡ ಜಾತಿವಾದಿಗಳಲ್ಲ, ಸ್ವಜಾತಿ ವಿರೋಧಿಗಳು, ಕುಟುಂಬವಾದಿಗಳು. ಕುಟುಂಬಕ್ಕಾಗಿ ಸ್ವಜಾತಿ ನಾಯಕರನ್ನು ಮುಗಿಸಿದ್ದಾರೆ ಎಂದಿದ್ದಾರೆ. ಜೊತೆಗೆ ದೇವೇಗೌಡ ಎಷ್ಟು ಮಂದಿ ಒಕ್ಕಲಿಗ ನಾಯಕರನ್ನು ಬೆಳೆಸಿದ್ದಾರೆ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಈ ಪ್ರಶ್ನೆಗೆ ಕುಮಾರಸ್ವಾಮಿ ಉತ್ತರಿಸಬೇಕಾಗಿತ್ತು. ಏಕೆಂದರೆ ಕಾದಾಟ ಶುರು ಮಾಡಿದವರು ಅವರೇ ಆಗಿದ್ದರು. ಆದರೆ ದೇವೇಗೌಡ ಇಲ್ಲದಿದ್ದರೆ ಸಿದ್ದರಾಮಯ್ಯ ಉಲ್ಲೇಖ ಮಾಡಿರುವ ನಾಯಕರು ಶಾಸಕ ಸಂಸದರೇ ಆಗುತ್ತಿರಲಿಲ್ಲ ಎಂದು ಹಾರಿಕೆಯ ಉತ್ತರ ನೀಡಿದ್ದಾರೆ. ದೇವೇಗೌಡ ಇಲ್ಲದೆಯೂ ಪುಟ್ಟಸ್ವಾಮಿಗೌಡ, ವೈ.ಕೆ. ರಾಮಯ್ಯ, ಬಚ್ಚೇಗೌಡ ಸಂಸದರಾದರು. ಬೈರೇಗೌಡರ ಪುತ್ರ ಕೃಷ್ಣ ಬೈರೇಗೌಡ ಈಗ ಸಚಿವ. ಇನ್ನೊಬ್ಬ ನಾಯಕ ಚಲುವರಾಯಸ್ವಾಮಿ ಮಂತ್ರಿ. ಇದೇ ರೀತಿ ಮುಖ್ಯಮಂತ್ರಿಯಾಗುವಂಥ ದಲಿತ ನಾಯಕರು ಇರುವುದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿಯೇ ಎಂಬ ಸಿದ್ದರಾಮಯ್ಯ ಮಾತಿಗೆ ಪ್ರತಿಕ್ರಿಯಿಸಿರುವ ಕುಮಾರಸ್ವಾಮಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಿತ್ತು ಎಂದು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದಾರೆ. ಆದರೆ 2008ರಲ್ಲಿ ಅಂಥದ್ದೊಂದು ಅವಕಾಶ ದೇವೇಗೌಡ ಮುಂದೆ ಇತ್ತು ಎನ್ನುವುದನ್ನು ಮರೆತಿದ್ದಾರೆ. ಕುಮಾರಸ್ವಾಮಿ ಮೊದಲು ಸಿದ್ದರಾಮಯ್ಯ ಪ್ರಶ್ನೆಗಳಿಗೆ ಉತ್ತರಿಸಿ ನಂತರ ಅವರಿಗೂ ಪ್ರಶ್ನೆಗಳನ್ನು ಕೇಳಬೇಕು. ಅಷ್ಟು ಮಾತ್ರವಲ್ಲ, ಉತ್ತರಕ್ಕೆ ಒತ್ತಾಯಿಸಬೇಕು. ವಾಸ್ತವದಲ್ಲಿ ಇಂಥ ಚರ್ಚೆ ನಡೆಯುವುದು ಒಳ್ಳೆಯದೇ. ದೇವೇಗೌಡ, ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಏನು ಮಾಡಿದರು, ಬೇರೆ ಸಮುದಾಯಗಳಿಗೆ ಏನು ಮಾಡಿದರು, ಹಾಗೆಯೇ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಏನು ಮಾಡಿದ್ದಾರೆ, ಬೇರೆ ಸಮುದಾಯಗಳಿಗೆ ಅವರೇನು ಮಾಡಿದ್ದಾರೆ, ಯಾರು ಸಾಮಾಜಿಕ ನ್ಯಾಯದ ಪರ, ಯಾರು ವಿರುದ್ಧ, ಯಾರನ್ನು ಯಾರು ಬೆಳೆಸಿದರು, ಯಾರನ್ನು ಯಾರು ಬಳಸಿಕೊಂಡು ಬಿಸಾಡಿದರು, ಎಲ್ಲವೂ ಚರ್ಚೆ ಆಗಬೇಕು. ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಆರೋಗ್ಯಕರ ಚರ್ಚೆ ಬಹಳ ಅಗತ್ಯ. ಸಿದ್ದರಾಮಯ್ಯ ವಿರುದ್ಧ ಸಮರಕ್ಕಿಳಿದಿರುವ ಕುಮಾರಸ್ವಾಮಿ ಅನಿವಾರ್ಯವಾಗಿ ಈಗ ಡಿ.ಕೆ. ಶಿವಕುಮಾರ್ ಪರ ನಿಲ್ಲುವಂತಾಗಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಬೇಕಾದರೂ ಮುಖ್ಯಮಂತ್ರಿಯಾಗಲಿ, ಮುಂದುವರಿಯಲಿ, ಪರಮೇಶ್ವರ್ಗೆ ಬೇಕಾದರೂ ಪಟ್ಟ ಸಿಗಲಿ, ಡಿ.ಕೆ. ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿಯಾಗಬಾರದು ಎನ್ನುವ ನಿಲುವಿನಲ್ಲಿದ್ದ ಕುಮಾರಸ್ವಾಮಿ ಈಗ ಸಿದ್ದರಾಮಯ್ಯಗೆ ಒಕ್ಕಲಿಗರ ಮೇಲೆ ಪ್ರೀತಿ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ನಮ್ಮಲ್ಲಿ ಡಿ.ಕೆ. ಶಿವಕುಮಾರ್ ಮಾತ್ರವಲ್ಲ, ಟಿ.ಬಿ. ಜಯಚಂದ್ರ, ಕಿಮ್ಮನೆ ರತ್ನಾಕರ್, ಎಂ. ಕೃಷ್ಣಪ್ಪ, ಕೃಷ್ಣ ಬೈರೇಗೌಡ, ಪ್ರಿಯಾಪಟ್ಟಣ ವೆಂಕಟೇಶ್ ಸೇರಿದಂತೆ ಇನ್ನೂ ಒಕ್ಕಲಿಗ ನಾಯಕರಿದ್ದಾರೆ ಎಂದು ಹೇಳುವಂತೆ ಪ್ರಚೋದಿಸಿದ್ದಾರೆ. ಇದರಿಂದ ಅಂತಿಮವಾಗಿ ಲಾಭವಾಗುವುದು ಸಿದ್ದರಾಮಯ್ಯ ಅವರಿಗೇನೆ. ಏಕೆಂದರೆ ಅವರಿಗೆ ಒಂದೆಡೆ ದೊಡ್ಡ ಪಟ್ಟಿ ಬಿಡುಗಡೆ ಮಾಡಿ ಡಿ.ಕೆ. ಶಿವಕುಮಾರ್ ಒಕ್ಕಲಿಗರ ಏಕಮೇವ ನಾಯಕ ಅಲ್ಲ ಎನ್ನುವ ಸಂದೇಶ ಕೊಟ್ಟಿದ್ದಾರೆ. ಜೊತೆಗೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಹೊರತುಪಡಿಸಿ ಜೆಡಿಎಸ್ ಪಕ್ಷದಲ್ಲಿ ಇರುವ ಒಕ್ಕಲಿಗ ನಾಯಕರು ಯಾರು ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಲು ಎಸ್.ಎಂ. ಕೃಷ್ಣ ಕಾರಣ, ಹಿ ಈಸ್ ಅನ್ಪಾಲಿಶ್ಡ್ ಡೈಮಂಡ್ ಎಂಬುದಾಗಿ ಹೇಳಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಪಡೆಗೆ ಸೋನಿಯಾ ಗಾಂಧಿಯವರನ್ನು ಒಪ್ಪಿಸಿದ್ದು ಎಸ್.ಎಂ. ಕೃಷ್ಣ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ರಾಜಕೀಯವನ್ನು ಏಕಮುಖವಾಗಿ ನೋಡಲು ಸಾಧ್ಯವಿಲ್ಲ. ದೇವೇಗೌಡರ ವೈರಿ ಎನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬರಲಿ ಎನ್ನುವ ಅಭಿಪ್ರಾಯ ಎಸ್.ಎಂ. ಕೃಷ್ಣಗೆ ಇತ್ತಾದರೂ ಬಂದ ಮೇಲೆ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ಬೇಡ ಎನ್ನುವ ನಿಲುವನ್ನು ಹೊಂದಿದ್ದರು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸಿಕೊಳ್ಳಬೇಕು ಎನ್ನುವ ಪ್ರಸ್ತಾಪವನ್ನು ರಾಜ್ಯದ ನಾಯಕರು ಎಸ್.ಎಂ. ಕೃಷ್ಣ ಎದುರು ಇಟ್ಟಾಗ ಪಿಕ್ ಆ್ಯಂಡ್ ಪಾರ್ಕ್ ಅಂದರೆ ಕರೆದು ಮೂಲೆಗೆ ಕೂರಿಸಿ ಎಂದಷ್ಟೇ ಹೇಳಿ ಎದ್ದು ಹೋಗಿದ್ದರಂತೆ. ಈ ಘಟನೆಗೆ ಬಿ.ಎಲ್. ಶಂಕರ್, ಎಚ್.ಎಂ. ರೇವಣ್ಣ, ಎಚ್. ವಿಶ್ವನಾಥ್, ಆರ್. ದೇವರಾಜ್ ಸಾಕ್ಷಿಯಾಗಿದ್ದರು ಎನ್ನುತ್ತಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದೆಡೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಕುಮಾರಸ್ವಾಮಿ ಜಗಳವನ್ನು ಬೇರೆ ರೀತಿ ನೋಡುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸಮಸ್ಯೆ ಶುರುವಾಗಿದೆ. ಹಾಸನದಲ್ಲಿ ಪ್ರೀತಂ ಗೌಡ, ಮಂಡ್ಯದಲ್ಲಿ ನಾರಾಯಣಗೌಡ ಜೆಡಿಎಸ್ ಜೊತೆ ಕಿರಿಕಿರಿ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಛಲವಾದಿ ನಾರಾಯಣಸ್ವಾಮಿ 113 ಸ್ಥಾನ ಪಡೆದವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಹೇಳಿದರು. ಆ ಮೂಲಕ ಜೆಡಿಎಸ್ ಕನಸು ಕಾಣಬಾರದು ಎಂಬ ಸಂದೇಶ ನೀಡಿದ್ದರು. ಇದರ ಬೆನ್ನಲ್ಲೇ ಮೊನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರೂ ಸ್ವತಂತ್ರವಾಗಿ ಗೆಲ್ಲಬೇಕು ಎನ್ನುವ ಮಾತನಾಡಿದ್ದಾರೆ. ಜೆಡಿಎಸ್ ಎಂಬ ಮಿತ್ರ ಪಕ್ಷ ಇದೆ ಎನ್ನುವುದನ್ನು ಉದ್ದೇಶಪೂರ್ವಕವಾಗಿಯೇ ಮರೆತಿದ್ದಾರೆ. ಇವೆಲ್ಲವೂ ಕುಮಾರಸ್ವಾಮಿಗೆ ಇರಿಸುಮುರಿಸು ಉಂಟು ಮಾಡಿದೆ. ಅವರು ಹತಾಶೆಯಿಂದ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಾರೆ. ಈ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಏನನ್ನಾದರೂ ಮಾತನಾಡಿದರೆ ಅವರ ವಿರುದ್ಧವೂ ತಿರುಗು ಬೀಳುತ್ತಿದ್ದರು ಎನ್ನುವುದು ಬಿಜೆಪಿ ನಾಯಕರ ವಾದ. 2028ರ ಚುನಾವಣೆಗೆ ಸುನಿಲ್ ಕನಗೋಲು ಮುಂದುವರಿಸುವ ಬಗ್ಗೆ ಕಾಂಗ್ರೆಸ್ ಇನ್ನೂ ಏನೂ ನಿರ್ಧಾರ ಮಾಡಿಲ್ಲ. ಅಷ್ಟು ಬೇಗ ಮಾಡುವುದು ಅದರ ಜಾಯಮಾನವೂ ಅಲ್ಲ. ಇದರ ನಡುವೆ ಇನ್ನೊಬ್ಬ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಮುಂದಿನ ಬಾರಿ ರಾಜ್ಯ ಪ್ರವೇಶ ಮಾಡುತ್ತಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ಯಾವ ಪಕ್ಷಕ್ಕೆ ಕೆಲಸ ಮಾಡುತ್ತಾರೆ ಎನ್ನುವುದು ಖಾತ್ರಿಯಾಗಿಲ್ಲ. ಅವರು ಚುನಾವಣಾ ತಂತ್ರಜ್ಞನಾಗಿ ಕೆಲಸ ಶುರು ಮಾಡಿದ್ದೇ ಬಿಜೆಪಿ ಮೂಲಕ, ಮತ್ತೆ ಬಿಜೆಪಿಗೆ ಹೋಗಲ್ಲ ಎಂದು ಹೇಳಲು ಸಾಧ್ಯವಿಲ್ಲ.
ಇತ್ತೀಚೆಗೆ ಅವರು ಪ್ರಿಯಾಂಕ್ ಗಾಂಧಿ ಭೇಟಿ ಮಾಡಿದ್ರಿಂದ ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿದ್ದಾರೆ ಎನ್ನುವುದು ಸುಳ್ಳಲ್ಲ. ಎರಡು ಪ್ರಬಲ ಪಕ್ಷಗಳ ನಡುವೆ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ JDS PKಯನ್ನು ಕರೆತಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಈ ಬೆಳವಣಿಗೆಯಿಂದ ಹೆಚ್ಚು ಖುಷಿ ಪಡಬೇಕಾದವರು ರಾಜಕೀಯ ವರದಿ ಮಾಡುವ ಪತ್ರಕರ್ತರು. ಏಕೆಂದರೆ ಈಗಾಗಲೇ ಪ್ರಶಾಂತ್ ಕಿಶೋರ್ ತಂಡ ರಾಜಕೀಯ ವಿಶ್ಲೇಷಕರಿಗಾಗಿ ಹುಡುಕಾಟ ನಡೆಸುತ್ತಿದೆಯಂತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.